ಇದ್ದಂತ ಸೈಟ್ಗಳು ನಿಮ್ ಮನೆಯೊಳಗೆ ಸೇರ್ಕೊಂಡ್ಬಿಟ್ಟಿದೆ. ನೀವೊಬ್ಬ ಅಪರಾಧಿ, ನೀವು ಆ ಸ್ಥಾನದಲ್ಲಿ ಇರುವಂತ ನೈತಿಕ ಅಧಿಕಾರ ಇಲ್ಲ ಅಂತ ನಾವು ಕೇಳಿದ್ವಿ. ನೀವು ಅದಕ್ಕೆ CLP ಕರೆದಿದ್ರ, ಏನ್ ಬೆಂಬಲ ತಗೊಂಡು ಏನ್ ಮಾಡ್ತೀರಾ? ಇದು ಕಾನೂನಾತ್ಮಕವಾದಂತ ಒಂದು ನಡೆ. ಇದು ಇದಕ್ಕೆ ನೀವು ಅಪರಾಧಿ ಅಲ್ಲ ಅನ್ನೋದಕ್ಕೆ ಪ್ರೂವ್ ಮಾಡಕ್ಕೆ ಒಂದೇ ಅವಕಾಶ, ಮೊದಲನೇ ಅವಕಾಶ ಫಸ್ಟ್ ಸ್ಟೆಪ್ ಇದ್ದಿದ್ದು ವಿಧಾನಸಭೆ ಒಳಗಡೆ. ವಿಧಾನಸಭೆ ಒಳಗಡೆ ನೀವು ನಾನು ತಪ್ಪು ಮಾಡಿಲ್ಲ, ನಾನು ಕಳ್ಳ ಅಲ್ಲ, ನಾನು 14 ಸೈಟು ನಾನು ಲೂಟಿ ಮಾಡಿಲ್ಲ, ಇದನ್ನ ನೀವೇ ಹೇಳ್ತಿರಲ್ಲ, ಎಳೆ ಎಳೆಯಾಗಿ ಬಿಡಿಸಿ ಹೇಳೋ ಅಂತದಕ್ಕೆ ನಿಮ್ಗೆ ಅವಕಾಶ ಇತ್ತು ವಿಧಾನಸಭೆಯಲ್ಲಿ. ನಾವು ನಿಲುವಳಿ ಸೂಚನೆಯನ್ನ ತಂದಿದ್ರಿ, ಯಾಕೆ ಚರ್ಚೆ ಮಾಡದೆ ಓಡೋದ್ರಿ? ನೀವು ತಪ್ಪಿಲ್ಲ ಅಂದಿದ್ರೆ, ನೀವು ಧೈರ್ಯವಂತರಾಗಿದ್ರೆ, ನಿಜವಾಗೂ ಲೂಟಿ ಆಗಿಲ್ಲ, ನಾನು ಸ್ವಚ್ಛ ಸ್ವಚ್ಛ ಅಂತಿರಲ್ಲ, ಆ ಸ್ವಚ್ಛನ ಸ್ವಲ್ಪ ವಿಧಾನಸಭೆಯಲ್ಲಿ ಹೇಳ್ಬಿಟ್ಟಿದ್ರೆ, ಅಲ್ಲಿ 224 MLAಗಳಿದ್ರು, ಅಲ್ಲಿ ಮಾಧ್ಯಮದವರಿದ್ರು, ಅಧಿಕಾರಿಗಳಿದ್ರು, ಅವರೆಲ್ಲರ ಮುಂದೆ ನೀವು ಹೇಳಿದ್ರೆ, ನೀವು ಸತ್ಯ ಇದ್ದಿದ್ರೆ ಜನ ಒಪ್ತಾ ಇದ್ರು. ನೀವು ಹೇಳಿಲ್ಲ, ಅಲ್ಲಿ ಓಡಬಿಟ್ರಿ ಅಲ್ಲಿಂದ. ಈಗ ನಾವು ಪಾದಯಾತ್ರೆ ಮಾಡಿದ್ರಿ, ಒಂದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ, ಅವರ ಡ್ಯೂಟಿ. ಜನ ನಮ್ಮನ್ನು ಆಯ್ಕೆ ಮಾಡಿರೋದು, ನೀವು ವಿರೋಧ ಪಕ್ಷವಾಗಿ ಸರ್ಕಾರ ಏನೇನ್ ಕಳ್ತನ ಮಾಡ್ತಾ ಇದೆಯೋ ಅದನ್ನ ಹೇಳ್ಬೇಕು ಅಂತ ಜನ ನಮ್ಮ ಆಯ್ಕೆ ಮಾಡಿದ್ದಾರೆ. ನಾವು ಪಾದಯಾತ್ರೆ ಮಾಡಿದ್ರಿ, ವಿರುದ್ಧವಾದಂತ ಹೋರಾಟ ಮಾಡಿದ್ರಿ. ಆದ್ರೆ ನೀವು ಸರ್ಕಾರದ ಅಧಿಕಾರವನ್ನು ಉಪಯೋಗ ಮಾಡಿಕೊಂಡು, ಸರ್ಕಾರದ ಫೆಸಿಲಿಟಿಯನ್ನು ಉಪಯೋಗ ಮಾಡಿಕೊಂಡು, ನೀವು ನಮಗಿಂತ ಮುಂಚೆ ಹೋಗಿ ಎಲ್ಲಾ ಕಡೆ ಸಮಾವೇಶಗಳು ಮಾಡಿದ್ರಲ್ಲ, ಇದೇ ನಿಮ್ ಸರ್ಕಾರ ಅಂತ ಹೇಳ್ತಾರ. ಇವತ್ತು ನೀವು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀರಾ. ಯಾರು? DK ಶಿವಕುಮಾರ್ ಅವರು. ಅವರೇನು ಉಪಮುಖ್ಯಮಂತ್ರಿ, ಅವರು ಉಪಮುಖ್ಯಮಂತ್ರಿ. ಒಬ್ಬ ಉಪಮುಖ್ಯಮಂತ್ರಿ ಕಾನೂನಾತ್ಮಕವಾಗಿ ನಾನು ಹೇಳೋದು, ಸರ್ಕಾರ ಅನ್ನಿಸ್ಬೇಕಾದ್ರೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದು ಸರ್ಕಾರದ ಕರ್ತವ್ಯ. ನೀವೇ ಪ್ರತಿಭಟನೆ, ಟೈರ್ ಸುಡ್ರಿ, ಹೋರಾಟ ಮಾಡ್ರಿ, ಕಲ್ಲು ಹೊಡೀರಿ. ಅದು ಕಲ್ಲು ಅಂದ್ರೆ ಯಾರೋ ಬಿಜೆಪಿ ನೀವೇ ಹೊಡ್ಸೋದು. ಬಿಜೆಪಿ ಯಾಕೆ ಬಂದು ಹೊಡಿಸ್ತಾರೆ? ನಾವು ಈಗ ಧರಣಿ ಮಾಡ್ತಾ ಇದ್ರಿ ಗಾಂಧಿ ಸ್ಟ್ಯಾಚ್ಯೂ ಹತ್ರ, ಶಾಂತಿಯುತವಾಗಿ ಮಾಡ್ತಾ ಇದ್ರಿ. ಅಂದ್ರೆ ಕಾನೂನು ಸುವ್ಯವಸ್ಥೆಯನ್ನ ಇವತ್ತು ಹಾಳು ಮಾಡ್ತಾ ಇರುವಂತ ಪಾರ್ಟಿ ಮತ್ತು ಸರ್ಕಾರ ಅಂದ್ರೆ ಅದು ಕಾಂಗ್ರೆಸ್ ಅವರು. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾದ್ರೆ ಅದಕ್ಕೆ ನೇರವಾಗಿ ನೀವೇ ಕಾರಣ ಆಗ್ತೈತೆ. ನಾನು ರಾಜ್ಯಪಾಲರಿಗೆ, ಗೌರವಾನ್ವಿತ ರಾಜ್ಯಪಾಲರಿಗೆ ವಿನಂತಿ ಮಾಡ್ತೀನಿ, ರಾಜ್ಯಪಾಲರ ಆಡಳಿತವನ್ನ ಹಾಕಿ. ಇಲ್ಲ ಅಂದ್ರೆ ಇವರೇ ಕರೆ ಕೊಡ್ತಾ ಇದ್ದಾರೆ, ಯಾರು ಕಾನೂನನ್ನ ರಕ್ಷಣೆ ಮಾಡಬೇಕು, ಯಾವ ಪೊಲೀಸರು ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡಬೇಕು, ಅದೇ ಪೊಲೀಸರಿಗೆ ನೀವು ಹೇಳ್ತಾ ಇದ್ದೀರಾ. ನೀವು ಧರಣಿ ಮಾಡಿ, ಜನ ಧರಣಿ ಮಾಡ್ತಾರೆ, ನೀವು ಸಹಕಾರ ಮಾಡಿ ಅಂತ ಹೇಳಿದ್ರೆ ಪೊಲೀಸರು ಕೈ ಕಟ್ಟಾಗಿಲ್ವಾ? ಕಾನೂನನ್ನ ನಿಮ್ ಕೈ ತಗೊಂಡಿದ್ದೀರಾ. ರಾಷ್ಟ್ರಪತಿ ಆಡಳಿತ ಇದರಿಂದಲೇ ಜಾರಿಗೆ ಬರಬೇಕು. ನೀವು ಇಲ್ಲ ಅಂತ ಹೇಳಿದ್ರೆ ಇವತ್ತು ಪೊಲೀಸರು ಒಂದು ಕೈ ಕಟ್ಟಾಕಿ ನೀವು ಇವತ್ತು ಆಡಳಿತ ಮಾಡ್ತಾ ಇದ್ದೀರಾ. ಇವತ್ತು ನೀವೇನ್ ಕರೆ ಕೊಟ್ಟಿದ್ದೀರಾ, ಇದು ನ್ಯಾಯಯುತನಾ?